ಈ ಭಕ್ತರ ಮನೆಗೆ ಪಾದ ಪೂಜೆಗೆ ಬಂದಂತ ಒಡೆಯನೆ ನೋಡಯ್ಯ, ಇಬ್ಬರು ದಂಪತಿಗಳು ಸಕಲ ಕಷ್ಟ ದಿತ್ತಗಳನ್ನು ಬೇಡಿಕೊಂಡು ಪಾದ ಪೂಜೆಯನ್ನು ಸಲ್ಲಿಸುತ್ತಿರುವರಯ್ಯ ಒಡೆಯ. ನೋಡಯ್ಯ ಜಗದೊಡೆಯ, ನಾನು ಕರೆಯುವ ಕೂಗಲಿಗೆ ಕೇಳಿಸಿದ್ದೇನಯ್ಯ ಒಡೆಯನೆ, ನೀನು ಮೌನವಾಗಿದ್ದರೆ ನನಗೇನು ತಿಳಿವದಯ್ಯ ಸ್ವಾಮಿ. ಒಡೆಯ, ಈ ಘಟೋತ್ಸವದಲ್ಲಿ ಭಕ್ತರ ಮನೆಗೆ ಶುಭ ಬುಧವಾರ ಸಮಯ 1:35 ನಿನ್ನ ದಿವ್ಯ ಪಾದವನ್ನು ಇಟ್ಟಂತ ಒಡೆಯನೆ, ಪರಮ ಜ್ಯೋತಿಯಾಗಿ ರಕ್ಷಿಸಿ ಕಾಪಾಡಯ್ಯ. ಕೈಲಾಸದಲ್ಲಿ ಶಿವನನ್ನು ಹೊತ್ತು ಮೆರೆಯುವ ಭೂಪನೆ, ಕೈಲಾಸದಲ್ಲಿ ಶಿವನನ್ನು ಹೊತ್ತು ಮೆರೆಯುವ ಭೂಪನೆ, ಧರೆಗಳದ ಬಾರಿಯ ಪರಮ ಜ್ಯೋತಿಯಾಗಿ ನಿನ್ನ ಹೆಸರುವಾಗಿ ಬಿಡುತ್ತಿರುವನಯ್ಯ. ಈ ಇವತ್ತಿನ ಪೂಜೆಯಲ್ಲಿ ಶುಭ ಬುಧವಾರಲ್ಲಿ ಕುಟುಂಬ ಸಮೇತ ಪೂಜೆಯನ್ನು ಸಲ್ಲಿಸುತ್ತಿರುವರಯ್ಯ ಸ್ವಾಮಿ. ಈ ಭಕ್ತರು ಮಾಡುವ ಪೂಜೆಯಲ್ಲಿ ಹಲವಾರು ತಪ್ಪು ಒಪ್ಪುಗಳು ವಿಘ್ನಗಳು ಕಂಡು ಬಂದರಯ್ಯ. ಆ ತಪ್ಪುಗಳನ್ನು ಮನ್ನಿಸಿ ರಕ್ಷಿಸಿ ಕಾಪಾಡಬೇಕೆಂದು ಸಿರಪಾಗಿ ಬಿಡುತ್ತಿರುವನಯ್ಯ ಸ್ವಾಮಿ. ನೋಡಯ್ಯ ಒಡೆಯ, ಮಾನವ ಜನ್ಮದಲ್ಲಿ ತಪ್ಪು ಒಪ್ಪು ಮಾಡುವುದು ಸಾಧ್ಯವಯ್ಯ. ಆ ತಪ್ಪುಗಳನ್ನು ಮನ್ನಿಸಿ ನೀನು ರಕ್ಷಿಸಿ ಕಾಪಾಡಬೇಕೆಂದು ನಿನ್ನಲ್ಲಿ ಸಿರಪಾಗಿ ಬಿಡುತ್ತಿರುವನಯ್ಯ. ಹಾಗೆ ಇವರ ಕುಟುಂಬದಲ್ಲಿ ಹಿರಿಯರ ಮಾಡಿದ ದೋಷಗಳು ವಿಘ್ನಗಳು ಕಂಟಗಳು ಇದ್ದರಯ್ಯ, ಇವತ್ತಿನ ಕೊನೆಯಾಗಲೆಂದು ಸಿರಭಾವಿ ಎನ್ನುತ್ತಿರುವನಯ್ಯ ಸ್ವಾಮಿ. ಅಯ್ಯ, ಪರಮ ಜ್ಯೋತಿಯಾಗಿ ರಕ್ಷಿಸಿ ಕಾಪಾಡಯ್ಯ. ಇಬ್ಬರ ದಂಪತಿ ಹೆಸರ ನಸೀಬದಲ್ಲಿ ಶನಿ ದೃಷ್ಟಿ ಇದ್ದರಯ್ಯ, ಆ ಶನಿ ದೃಷ್ಟಿಯನ್ನ ದೂರ ಮಾಡಿ ರಕ್ಷಿಸಿ ಕಾಪಾಡಬೇಕೆಂದು ನಿನ್ನಲ್ಲಿ ಸಿರಬಾಗಿ ಬಿಡುತ್ತಿರುವನಯ್ಯ ಸ್ವಾಮಿ. ರಕ್ಷಿಸಿ ಕಾಪಾಡಬೇಕೆಂದು ಸಿರಬಾಗಿ ಬಿಡುತ್ತಿರುವನಯ್ಯ ಸ್ವಾಮಿ. ಈ ಕುಟುಂಬದ ಮೇಲೆ ಬಂದಂತ ದಾರಿದ್ರ್ಯಗಳು, ಬಂದಂತ ದೋಷಗಳು, ಬಂದಂತ ಕಂಟಗಳು, ಬಂದಂತ ವಿಘ್ನಗಳನ್ನು ದೂರ ಮಾಡಿ ರಕ್ಷಿಸಿ ಕಾಪಾಡಬೇಕೆಂದು ನಿನ್ನಲ್ಲಿ ಸಿರಬಾಗಿ ಬಿಡುತ್ತಿರುವನಯ್ಯ ಸ್ವಾಮಿ. ನೋಡಯ್ಯ ಒಡೆಯ, ಪರಮ ಜ್ಯೋತಿಯಾಗಿ ಬಾರಯ್ಯ ಸ್ವಾಮಿ. ಏಕಯ್ಯ ಒಡೆಯ ತಡವೇರಯ್ಯ ಸ್ವಾಮಿ. ನಿನ್ನನ್ನೇ ನಂಬಿಕೊಂಡು ಪಾದ ಪೂಜೆಯನ್ನು ಸಲ್ಲಿಸುತ್ತಿರುವರಯ್ಯ ಸ್ವಾಮಿ. ಮಾಡಿದ ಅಪರಾಧವನ್ನು ಮನ್ನಿಸಿ ರಕ್ಷಿಸಿ ಕಾಪಾಡಬೇಕೆಂದು ನಿನ್ನಲ್ಲಿ ಸಿರಬಾಗಿ ಬಿಡುತ್ತಿರುವನಯ್ಯ ಸ್ವಾಮಿ. ನೋಡಯ್ಯ, ದುಷ್ಟರ ಕಣ್ಣ ದೃಷ್ಟಿ ಮಾಟ ಮಂತ್ರ ವಶೀಕರಣ ಕಣ್ಣ ಕಡಡ ವಿಚಾರ ಪ್ರತಿಮೀರಿ ಹೋಗಿರುವುದಯ್ಯ ಸ್ವಾಮಿ. ಅಯ್ಯ, ಮತ್ತೊಮ್ಮೆ ನಿನಗೆ ತಿಳಿಸಿ ಹೇಳುವನಯ್ಯ ಸ್ವಾಮಿ. ದುಷ್ಟರ ಕಣ್ಣ ದೃಷ್ಟಿ ಅತಿ ಮೀರಿ ಹೋಗಿರುವುದಯ್ಯ. ಮಾಟ ಮಂತ್ರ ವಶೀಕರಣ ಕಂಡ ಕಟ್ಟಡ ವಿಚಾರವಿದ್ದರಯ್ಯ. ಈ ಕಟಸ್ತ್ರಾವಣದಲ್ಲಿ ಭಕ್ತರ ಮನೆಗೆ ಪಾದ ಪೂಜೆಗೆ ಬಂದಂತ ಒಡೆಯೇನೆ, ಆ ಸಕಲ ಕಷ್ಟಗಳನ್ನು ದೂರ ಮಾಡಿ ರಕ್ಷಿಸಿ ಕಾಪಾಡಬೇಕೆಂದು ನಿನ್ನಲ್ಲಿ ಸಿರಬಾಗಿ ಬಿಡುತ್ತಿರುವನಯ್ಯ ಸ್ವಾಮಿ. ಆದಷ್ಟು ಬೇಗ ದರೆಗಳು ಬಾರಯ್ಯ ಸ್ವಾಮಿ. ನೋಡಯ್ಯ ಒಡೆಯ, ಬಿದ್ದರು ನೀನೆ ನಿತ್ತರು ನೀನೆ ಎಂದು ಎದ್ದು ಬಿದ್ದರು ನಿನ್ನ ಧ್ಯಾನದಲ್ಲಿ ಇರುವರಯ್ಯ ಸ್ವಾಮಿ. ತಂದೆ ನೀನೆ, ತಾಯಿ ನೀನೆ, ಬಂಧು ನೀನೆ, ಬಳಗವು ನೀನಯ್ಯ ಒಡೆಯ. ನಿನ್ನನ್ನು ಹೊರತು ಮತ್ತೊಬ್ಬರಿಲ್ಲ ಎಂದು ಕೇಳುತ್ತಿರುವರಯ್ಯ ಸ್ವಾಮಿ. ನೋಡಯ್ಯ ಒಡೆಯ, ಏನೇ ಕಷ್ಟ ದುಃಖ ನೋವುಗಳು ಕಣ್ಣೀರು ಜೀವನ ಬಂದರಯ್ಯ ಸ್ವಾಮಿ. ನಿನ್ನ ಪಾದಕ್ಕೆ ಶರಣಾಗುವೆ ಹೊರತು, ನಿನ್ನ ಪಾದಕ್ಕೆ ಶರಣಾಗುವೆ ಹೊರತು ಎಲೆ ಮಾನವರ ಕಾಲು ಹಿಡಿಯುವ ಶಕ್ತಿಯನ್ನು ಪಾಲಿಸಿಕೊಡಬೇಡ ಎಂದು ನಿನ್ನಲ್ಲಿ ಸಿರಬಾಗಿ ಬಿಡುತ್ತಿರುವನಯ್ಯ. ನೋಡಯ್ಯ, ಮತ್ತೊಮ್ಮೆ ಹೇಳುವಯ್ಯ ಜಗದೊಡೆಯ, ನಾನು ಹೇಳುವ ಕಡೆ ಗಮನ ಇರಲವಯ್ಯ. ನೀನು ಮೌನವಾಗಿ ಇದ್ದರೆ ನಮ್ಮನ್ನು ರಕ್ಷಿಸಿ ಕಾಪಾಡವ್ಯಾರಯ್ಯ ಸ್ವಾಮಿ. ರಕ್ಷಿಸಿ ಕಾಪಾಡಯ್ಯ ಸ್ವಾಮಿ. ಏನೇ ಕಷ್ಟ ದುಃಖ ನೋವು ಕಣ್ಣೀರು ಬಂದರಯ್ಯ, ನೋಡಯ್ಯ, ನಿನ್ನ ಪಾದಕ್ಕೆ ಶರಣಾಗುವೆ ಹೊರತು ಎಲೆ ಮಾನವರ ಕಾಲು ಹಿಡಿಯುವ ಶಕ್ತಿಯನ್ನು ಪಾಲಿಸಿಕೊಡಬೇಡ ಎಂದು ನಿನ್ನಲ್ಲಿ ಸಿರಬಾಗಿ ಬಿಡುತ್ತಿರುವನಯ್ಯ. ಹಾಗೆ ಇವತ್ತಿನ ದಿನವೂ ಪಾದ ಪೂಜೆ ಸಲ್ಲಿಸುವವರು ಸಹ ನಿನ್ನದೇ ಧ್ಯಾನದಲ್ಲಿರುವಯ್ಯ ಸ್ವಾಮಿ. ನೋಡಯ್ಯ, ಕಣ್ಣೀರು ಜೀವನದ ಮೇಲೆ ಒಂದು ಸಮಸ್ಯೆಗಳು, ಒಂದರ ಮೇಲೆ ಒಂದು ಕಾಡಾಟ, ಜೀವನವೇ ಸಾಗುತ್ತಿರುವುದಯ್ಯ ಸ್ವಾಮಿ. ಏಕಯ್ಯ ಈ ರೀತಿ ಈ ಕುಟುಂಬದಲ್ಲಿ ಕಷ್ಟಗಳು, ಏಕಯ್ಯ ಈ ರೀತಿ ಕಂಟಗಳು